ಹೆಚ್ಡಿ ಕೋಟೆಯಲ್ಲಿ ಕಾಕನಕೋಟೆಯ ಬಾನಾಡಿಗಳು ಕೃತಿ ಲೋಕಾರ್ಪಣೆ ಕಾರ್ಯಕ್ರಮ ನಡೆಯಿತು. ಸದ್ಯ ಕಾರ್ಯಕ್ರಮವನ್ನು ತಹಸೀಲ್ದಾರ್ ಶ್ರೀನಿವಾಸ್ ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ಲೇಖಕರಾದ ಗೌಸ್ ಮೋದಿನ್ ಚಿಂಚರಕಿ ಸರ್ಕಾರಿ ಸೇವೆಯಲ್ಲಿ ಇದ್ದುಕೊಂಡು ಪರಿಸರ ಪ್ರೇಮಿಯಾಗಿ ಹಕ್ಕಿ ಪಕ್ಷಿಗಳ ಬಗ್ಗೆ ಅಧ್ಯಯನ ನಡೆಸಿ ಸಮಾಜಕ್ಕೆ ಅನುಕೂಲವಾಗುವಂತೆ ಪುಸ್ತಕದ ರೂಪದಲ್ಲಿ ಹೊರತಂದಿರುವುದು ಅತ್ಯಂತ ಹೆಮ್ಮೆಯ ವಿಷಯವಾಗಿದೆ ಅಂತ ಹೇಳಿದರು. ಇನ್ನು ಕೃತಿ ಬಿಡುಗಡೆ ಮಾಡಿದ ನಿಕಟಪೂರ್ವ ಕಸಾಪ ಅಧ್ಯಕ್ಷ ವೈಡಿ ರಾಜಣ್ಣ, ಗೌಸ್ ಮೋದಿನ್ ಸುಮಾರು 100ಕ್ಕೂ ಹೆಚ್ಚು ಪಕ್ಷಿಗಳನ್ನು ಅಧ್ಯಯನ ಮಾಡಿದ್ದಾರೆ. ಅದರಲ್ಲೂ ಕಾಕನಕೋಟೆಯ ಪಕ್ಷಿ ವೈವಿಧ್ಯಮಯ ಸೊಬಗನ್ನು ಚಿತ್ರಿಸಿರುವುದು ಶ್ಲಾಘನೀಯ ವಿಷಯ ಅಂತ ತಿಳಿಸಿದರು. ಈ ಕೃತಿಯಲ್ಲಿ 100 ವಿವಿಧ ಪಕ್ಷಿಗಳ ಪ್ರಭೇದಗಳ ಒಳಗೊಂಡಂತೆ ಒಂದು ಪಕ್ಷಿಗಳ ಒಂದು ವಿವರವನ್ನ ಇವತ್ತು ಕೃತಿಯಲ್ಲಿ ಕೊಟ್ಟಿದ್ದಾರೆ. ಇದು ಬರೀ ಕೃತಿ ವಿವರ, ಪಕ್ಷಿಗಳ ವಿವರ ಕೊಟ್ಟಿದ್ರೆ ಅದೇ ದೊಡ್ಡದಾಗ್ತಿರಲಿಲ್ಲ. ಆದರೆ ಅದರ ಇಂಚಿಂಚು ಪ್ರತಿಯೊಂದು ಪ್ರಭೇದದಲ್ಲಿ ಬರುವಂಥ ಅದರ ವಿಶೇಷತೆಗಳನ್ನು ಮತ್ತು ಪಕ್ಷಿಗಳ ಒಂದು ಅಸ್ಮಿತೆ, ಬೇರೆ ಪಕ್ಷಿಗಳಿಗೆ ಏನು ವ್ಯತ್ಯಾಸ ಇದೆ, ಇದು ಎಲ್ಲಿ ಸಿಗುತ್ತೆ, ಅದರ ಆಹಾರ ಕ್ರಮ ಹೇಗೆ ಅನ್ನೋದನ್ನು ಕೂಡ ಪ್ರತಿಯೊಂದನ್ನು ಕೂಡ ತನ್ನದೇ ಅಂತ ಒಂದು ಅಧ್ಯಯನದ ಮೂಲಕ ಅದನ್ನು ಕಂಡಿಡ್ಕೊಂಡು ಇಲ್ಲಿ ಅಕ್ಷರ ರೂಪದಲ್ಲಿ ದಾಖಲೆ ಮಾಡಿದ್ದಾರೆ. ಬಹುಶಃ ನನಗಂತುವಂಥದ್ದು ಕಾಕನಕೋಟೆಯ ಬಾನಾಡಿಗಳು ಎನ್ನುವಂಥ ಈ ಕೃತಿ ಅಕ್ಷರಶಃ ಅಧ್ಯಯನ ಯೋಗ್ಯವಂತ ಕೃತಿ.